ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನೆರೆಯ ರಾಜ್ಯ ಕೇರಳದಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. 2026ರ ವಿಧಾನಸಭಾ ಚುನಾವಣೆಯ ಸೆಮಿಫೈನಲ್ ಎಂದೇ ಪರಿಗಣಿಸಲಾಗಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ ದಶಕಗಳ ಕಾಲದ ಭದ್ರಕೋಟೆಗಳು ಚೂರು ಚೂರಾಗಿವೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ರಾಜ್ಯಾದ್ಯಂತ ದಿಗ್ವಿಜಯ ಸಾಧಿಸಿದರೆ, ಇತ್ತ ರಾಜಧಾನಿ ಕಾಂಗ್ರೆಸ್ ಮೇರು ನಾಯಕ ಶಶಿ ತರೂರ್ ತವರು ತಿರುವನಂತಪುರಂನಲ್ಲೇ ಬಿಜೆಪಿ ಐತಿಹಾಸಿಕ ಮ್ಯಾಜಿಕ್ ಮಾಡಿದೆ. ಎಡಪಕ್ಷಗಳ ಕೆಂಪುಕೋಟೆಯಲ್ಲಿ ಕಮಲ ಅರಳಿದ್ದು ಹೇಗೆ? ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಜನ ಇಷ್ಟೊಂದು ದೊಡ್ಡ ಶಾಕ್ ಕೊಟ್ಟಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಅಪ್ಡೇಟ್ ನೀಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯುಡಿಎಫ್ ಅಬ್ಬರ ನಗರದಿಂದ ಹಳ್ಳಿಯವರೆಗೆ ಕೈ ಮೇಲುಗೈ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಕ್ಷರಶಃ ಅಬ್ಬರಿಸಿದೆ. 2020ರ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿದ್ದ ಯುಡಿಎಫ್ ಈ ಬಾರಿ ಎಲ್ಡಿಎಫ್ನಿಂದ ಅಧಿಕಾರ ಕಿತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಫಲಿತಾಂಶದ ಮುಖ್ಯಾಂಶಗಳನ್ನೇ ನೋಡೋದಾದ್ರೆ, ಒಟ್ಟು 6 ಮಹಾನಗರ ಪಾಲಿಕೆಗಳಲ್ಲಿ 4 ಯುಡಿಎಫ್ ಪಾಲಾಗಿವೆ. ಕೊಲ್ಲಂ, ಕೊಚ್ಚಿ, ತ್ರಿಶೂರ್ ಮತ್ತು ಕಣ್ಣೂರು ಕೈ ತೆಕ್ಕೆಗೆ ಜಾರಿವೆ. ಇನ್ನು 86 ಪುರಸಭೆ, ನಗರಸಭೆಗಳಲ್ಲಿ 54 ಕಡೆ ಯುಡಿಎಫ್ ಗೆದ್ರೆ ಎಲ್ಡಿಎಫ್ ಕೇವಲ 28ಕ್ಕೆ ಕುಸಿದಿದೆ. ಗ್ರಾಮ ಪಂಚಾಯತ್ಗಳ ಕಥೆಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ಒಟ್ಟು 941 ಪಂಚಾಯತ್ಗಳ ಪೈಕಿ ಯುಡಿಎಫ್ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ 504ರಲ್ಲಿ ಜಯಬೇರಿ ಬಾರಿಸಿದೆ. 2020ರಲ್ಲಿ ಇದು ಕೇವಲ 321 ಆಗಿತ್ತು ಅನ್ನೋದನ್ನ ಗಮನಿಸಬೇಕು. ತಿರುವನಂತಪುರಂನಲ್ಲಿ ಬಿಜೆಪಿ ಇತಿಹಾಸ, 45 ವರ್ಷಗಳ ಕಮ್ಯುನಿಸ್ಟ್ ಕೋಟೆ ಛಿದ್ರ. ಈ ಇಡೀ ಚುನಾವಣೆಯ ಬಿಗ್ ಬ್ರೇಕಿಂಗ್ ಅಂದ್ರೆ ಅದು ಕೇರಳದ ರಾಜಧಾನಿ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಫಲಿತಾಂಶ. ಕಳೆದ 45 ವರ್ಷಗಳಿಂದ ಇಲ್ಲಿ ಎಡಪಕ್ಷಗಳದ್ದೇ ಆಧಿಪತ್ಯವಿತ್ತು. ಆದರೆ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಇತಿಹಾಸ ಬರೆದಿದೆ. 101 ಸದಸ್ಯ ಬಲದ ಪಾಲಿಕೆಯಲ್ಲಿ ಬಿಜೆಪಿ 50 ಸ್ಥಾನಗಳನ್ನ ಗೆಲ್ಲೋ ಮೂಲಕ ಅಧಿಕಾರದ ಹೊಸ್ತಿಲಲ್ಲಿದೆ. ಇಲ್ಲಿ ಎಲ್ಡಿಎಫ್ 29 ಸ್ಥಾನ ಗೆದ್ರೆ ಯುಡಿಎಫ್ ಕೇವಲ 19 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಹೀನಾಯ ಸೋಲು ಕಂಡಿದೆ. ಇಬ್ಬರು ಪಕ್ಷೇತರರು ಗೆಲುವು ಸಾಧಿಸಿದ್ದು, ಇವರ ನೆರವಿನಿಂದ ಈಗ ಬಿಜೆಪಿ ಪಾಲಿಕೆ ಚುಕ್ಕಾಣಿ ಹಿಡಿಯಲಿದೆ. ತಿರುವನಂತಪುರಂನಲ್ಲಿ ಬಿಜೆಪಿಯ ಗೆಲುವಿಗೆ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರ ಹೈಟೆಕ್ ಪ್ರಚಾರ ದೊಡ್ಡ ಶಕ್ತಿ ನೀಡಿದೆ. ವೋಟರ್ ಸ್ಲಿಪ್ಗಳಲ್ಲಿ QR ಕೋಡ್ ನೀಡಿ ಮತಗಟ್ಟೆಯ ಲೊಕೇಶನ್ ತೋರಿಸುವ ತಂತ್ರಜ್ಞಾನವನ್ನ ಇಲ್ಲಿ ಬಿಜೆಪಿ ಬಳಸಿತ್ತು. ಇದು ಯುವ ಮತದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಫಲಿತಾಂಶವನ್ನ ವಿಶ್ಲೇಷಿಸಲಾಗ್ತಿದೆ. ಪ್ರಧಾನಿ ಹರ್ಷ, ಇದು ಕೇರಳ ರಾಜಕೀಯದ ದಿಕ್ಸೂಚಿ ಬದಲಾದ ಕ್ಷಣ ಎಂದ ಮೋದಿ. ಬಿಜೆಪಿಯ ಈ ಐತಿಹಾಸಿಕ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಂಡಾಡಿದ್ದಾರೆ. ಟ್ವೀಟ್ ಮಾಡಿರುವ ಅವರು, ತಿರುವನಂತಪುರಂನ ಈ ಜನಾದೇಶ ಕೇರಳ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಿಸಿದೆ. ಜನರ ಅಭಿವೃದ್ಧಿಯ ಆಕಾಂಕ್ಷೆಗಳನ್ನ ಬಿಜೆಪಿ ಮಾತ್ರ ಈಡೇರಿಸಬಲ್ಲದು ಎಂಬ ನಂಬಿಕೆ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಅಭೂತಪೂರ್ವ ಗೆಲುವಿಗೆ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಬಿಜೆಪಿ ಗೆಲುವು ಐತಿಹಾಸಿಕ, ಶಶಿ ತರೂರ್ ಅಚ್ಚರಿಯ ಟ್ವೀಟ್. ತಿರುವನಂತಪುರಂ ಸಂಸದರಾಗಿರುವ ಕಾಂಗ್ರೆಸ್ನ ಶಶಿ ತರೂರ್ ಅವರು ಬಿಜೆಪಿಯ ಗೆಲುವನ್ನ ಐತಿಹಾಸಿಕ ಅಂತ ಒಪ್ಪಿಕೊಂಡಿದ್ದಾರೆ. ನಾನು 45 ವರ್ಷಗಳ ಎಡಪಕ್ಷಗಳ ದುರಾಡಳಿತದ ವಿರುದ್ಧ ಬಲವಾಗಿ ಪ್ರಚಾರ ಮಾಡಿದ್ದೆ. ಆದರೆ ಮತದಾರರು ಆ ಬದಲಾವಣೆಗಾಗಿ ಮತ್ತೊಂದು ಪಕ್ಷವನ್ನ ಅಂದ್ರೆ ಬಿಜೆಪಿಯನ್ನ ಆರಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪನ್ನು ಗೌರವಿಸಲೇಬೇಕು ಅಂತ ಅವರು ಹೇಳಿದ್ದಾರೆ. ಈ ಮೂಲಕ ಆಗಾಗ ಬಿಜೆಪಿ ಜೊತೆಗಿನ ಸಖ್ಯದಿಂದ ಸುದ್ದಿಯಾಗಿರುವ ತರೂರ್ ಕಾಂಗ್ರೆಸ್ನೊಳಗೆ ಸಂಚಲನ ಮೂಡಿಸಿದ್ದಾರೆ. ಎಲ್ಡಿಎಫ್ ಹಿನ್ನಡೆಗೆ ಕಾರಣ ಏನು? ಮುಗ್ಗರಿಸಿದ್ರ ಪಿಣರಾಯಿ? ಆಡಳಿತಾರೂಢ ಎಡರಂಗಕ್ಕೆ ಈ ಫಲಿತಾಂಶ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಒಂದು, ಭ್ರಷ್ಟಾಚಾರದ ಆರೋಪಗಳು. ಪಿಣರಾಯಿ ವಿಜಯನ್ ಸರ್ಕಾರದ ಮೇಲಿರುವ ವಿವಿಧ ಹಗರಣಗಳ ಆರೋಪಗಳು ಜನರಲ್ಲಿ ಅಸಮಾಧಾನ ಮೂಡಿಸಿತ್ತು. ಇದು ಈಗ ಫಲಿತಾಂಶದಲ್ಲೂ ಪ್ರತಿಬಿಂಬಿಸಿದೆ. ಎರಡನೇದು, ಆಡಳಿತ ವಿರೋಧಿ ಅಲೆ. ಸತತ 2ನೇ ಬಾರಿಗೆ ಅಧಿಕಾರದಲ್ಲಿರುವ ಎಲ್ಡಿಎಫ್ ವಿರುದ್ಧ ತಳಮಟ್ಟದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ ಅನ್ನೋದು ಫಲಿತಾಂಶದಿಂದ ಸ್ಪಷ್ಟವಾಗಿದೆ. ಮೂರನೆಯದ್ದು, ನಗರಾಭಿವೃದ್ಧಿ ವೈಫಲ್ಯ. ಕೊಚ್ಚಿಯಂತ ನಗರಗಳಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳು ಎಲ್ಡಿಎಫ್ಗೆ ಮುಳುವಾಗಿವೆ.
ಒಟ್ಟಿನಲ್ಲಿ ಕೇರಳದ ಈ ಫಲಿತಾಂಶ 2026ರ ವಿಧಾನಸಭಾ ಚುನಾವಣೆಗೆ ಅಡಿಪಾಯ ಹಾಕಿದೆ. ಬಿಜೆಪಿ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ತಿದ್ರೆ, ಕಾಂಗ್ರೆಸ್ ತನ್ನ ಹಳೆಯ ವೈಭವಕ್ಕೆ ಮರಳ್ತಿದೆ. ಆದರೆ ಎಡಪಕ್ಷಗಳು ಮಾತ್ರ ಆತ್ಮಾವಲೋಕನ ಮಾಡಿಕೊಳ್ಬೇಕಾದ ಅನಿವಾರ್ಯತೆಗೆ ಸಿಲುಕಿವೆ. ಈ ಬದಲಾವಣೆಯ ಬಗ್ಗೆ ನಿಮ್ಗೇನನ್ಸುತ್ತೆ? 2026ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.